ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾನು 6 ಎಳೆ ದಾರ ತೊಗೊಂಡು ಬಟ್ಟೆಗೆ ಒಂದ್ಸಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದ್ಸಲಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಈಗ ನಾನು 3 ಚೈನ್ ಹಾಕ್ಕೊಳ್ತಾ ಇದ್ದೇನೆ. 2 3 ಚೈನ್ ಹಾಕ್ಕೊಂಡ್ಬಿಟ್ಟು ಆ 3 ಚೈನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡಾದಮೇಲೆ ನಾನು ಅದು ಪಕ್ಕಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ನೋಡಿ, ಸಿಂಗಲ್ ಕ್ರೋಶೆ ಹಾಕ್ಕೊಂಡೆ. ಈಗ ನಾನು 4 ಚೈನ್ ಹಾಕ್ಕೊಳ್ತೀನಿ. ನಾಲ್ಕು ಚೈನ್ ಹಾಕ್ಕೊಂಡ್ಬಿಟ್ಟು ದಾರಾನ ಸ್ವಲ್ಪ ಮೇಲೆ ತಗೊಂಡು ನಾನಿವಾಗ ಒಂದು ಮಣಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಮಣಿನ ದಾರದೊಳಗೆ ಹಾಕ್ಕೊಳ್ತಾ ಇದ್ದೀನಿ. ದಾರದೊಳಗೆ ಹಾಕ್ಕೊಂಡಾದ್ಮೇಲೆ ಅದನ್ನು ಒಂದ್ಸಲಿ ಲಾಕ್ ಮಾಡ್ಕೋಬೇಕು. ಆ ಮಣಿನ ಒಂದ್ಸಲಿ ಲಾಕ್ ಮಾಡಿಕೊಂಡು ಮತ್ತೆ ನಾವು 4 ಚೈನ್ ಹಾಕ್ಕೋಬೇಕು. ಫಸ್ಟಿಗೆ 4 ಚೈನ್ ಹಾಕ್ಕೊಂಡಿದ್ವಲ್ಲ, ಅದೇ ಥರ 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಸ್ವಲ್ಪ ಲೂಸಾಗಿ ಬರೋ ಥರ ನಾವು ಲಾಕ್ ಮಾಡ್ಕೋಬೇಕು. ವಿ ಶೇಪಲ್ಲಿ ಬರೋ ಥರ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ವಿ ಶೇಪ್ ಬರೋ ಥರ ನಾವು ಲಾಕ್ ಮಾಡ್ಕೋಬೇಕು, ಸ್ವಲ್ಪ ಲೂಸಾಗೇ. ನೋಡಿ, ಈ ಥರ. ಈಗ ನಾನು ಅಲ್ಲಿ ಲಾಕ್ ಮಾಡಿದ್ನಲ್ಲ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಿಂಗಲ್ ಕ್ರೋಶೆ ಹಾಕ್ಕೊಂಡಾದಮೇಲೆ ನಾನು ಫಸ್ಟಿಗೆ 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ನಲ್ವ, ಅದೇ ಥರ ನಾವಿವಾಗ ಲಾಕ್ ಮಾಡ್ಕೋಬೇಕು. 3 ಚೈನ್ ಹಾಕ್ಬಿಟ್ಟು ಫಸ್ಟ್ ಸ್ಟೆಪ್ಪು ಇದೇ ಥರ ನಮ್ಮದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೀರೆ ಪೂರ್ತಿ ಡಿಸೈನ್ ಇದೇ ಥರ ಬರುತ್ತೆ. ಫಸ್ಟ್ ಸ್ಟೆಪ್ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು 3 ಚೈನ್ ಹಾಕ್ಬಿಟ್ಟು. ನೋಡಿ, ಡಿಸೈನು ಈ ಥರ ಬರುತ್ತೆ. ಈಗ ನಾವು 3 ಚೈನ್ ಹಾಕ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ವಲ್ಲ, ಆ ಲಾಕ್ ಪಕ್ಕಕ್ಕೇ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ನೋಡಿ, ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಿಂಗಲ್ ಕ್ರೋಶೆ ಹಾಕ್ಕೊಂಡಾದಮೇಲೆ 4 ಚೈನ್ ಹಾಕ್ಕೋಬೇಕಾಗುತ್ತೆ. ಈಗ 4 ಚೈನ್ ಹಾಕ್ಕೊಂಡು ನಾವು ಮಣಿ ಹಾಕ್ಕೊಂಡ್ವಲ್ಲ, ಅದೇ ಥರ ಡಿಸೈನು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೋಡಿ, ಸ್ವಲ್ಪ ದಾರನ ಮೇಲೆ ತಗೊಂಡು ಈಗ ಮಣಿನ ಆ ದಾರದೊಳಗೆ ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ ದಾರದೊಳಗೆ ಮಣಿ ಹಾಕ್ಕೊಂಬಿಟ್ಟು ನಾನು ಅದಕ್ಕೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದಮೇಲೆ 4 ಚೈನ್ ಹಾಕ್ಕೋಬೇಕು. ನಾಲ್ಕು ಚೈನ್ ಹಾಕ್ಕೊಂಡಾದಮೇಲೆ ವಿ ಶೇಪ್ ಬರೋ ಥರ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡಾದಮೇಲೆ ಆ ಲಾಕ್ ಪಕ್ಕಕ್ಕೇ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ, ಇದೇ ಥರ ಡಿಸೈನು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಈಗ ನಾನು
3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಬಿಟ್ಟು ಆ 3 ಚೈನ್ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಾಯಿತು. ಈಗ ನಾನು ಫಸ್ಟ್ ಸ್ಟೆಪ್ ಹೇಗೆ ಬರುತ್ತೆ ಅಂತ ತೋರಿಸಿ ಆಯಿತು. ಫಸ್ಟ್ ಸ್ಟೆಪ್ಪಿಗೆ ನೋಡಿ ಈ ಥರ ಕಾಣುತ್ತೆ. ಈಗ ನಾನು ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೆಕೆಂಡ್ ಸ್ಟೆಪ್ಪಿಗೆ ನಾನು ಬೇರೆ ಕಲರ್ ದಾರ ತೊಗೊಂಡಿದ್ದೀನಿ. ಗೋಲ್ಡ್ ಕಲರ್ ದಾರದಲ್ಲಿ ನಾನಿವಾಗ ಫಸ್ಟು ನಾವು ಎಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಒಂದ್ಸಲಿ ಈ ಗೋಲ್ಡ್ ಕಲರ್ ದಾರದಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಲಾಕ್ ಮಾಡ್ಕೊತಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕ್ಕೋಬೇಕಾಗತ್ತೆ ನಾವು. 1 ನೋಡಿ, 1 2 3 3 ಚೈನ್ ಹಾಕ್ಕೊಂಬಿಟ್ಟು ಫಸ್ಟು 3 ಚೈನ್ ಹಾಕ್ಬಿಟ್ಟು ನಾವು ಎಲ್ಲಿ ಲಾಕ್ ಮಾಡಿದ್ವಿ ಆ ಲಾಕಿಗೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಲಾಕ್ ಮಾಡ್ಕೊಂಡಾಯಿತು. ಈಗ ಕ್ರೋಶೆ ಮೇಲೆ ಒಂದ್ಸಲಿ ದಾರ ತಗೊಂಡು ಅಲ್ಲಿ 4 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನಾವು ಈಗ ಡಬಲ್ ಕ್ರೋಶೆ ಹಾಕ್ಕೋಬೇಕಾಗತ್ತೆ. 2ರಿಂದ 1 ಮತ್ತು 2ರಿಂದ 1 ಅಂತ ನಾವು ಡಬಲ್ ಕ್ರೋಶೆ ಹಾಕಬೇಕಾಗತ್ತೆ. ಕ್ರೋಶೆ ಮೇಲೆ ಒಂದ್ಸಲಿ ದಾರ ತಗೊಂಡು ಅಲ್ಲಿ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನಾವು ಡಬಲ್ ಕ್ರೋಶೆನ ಹಾಕಬೇಕಾಗತ್ತೆ. ನಾನಿಲ್ಲಿ 7 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಆ 4 ಚೈನ್ ಗ್ಯಾಪಲ್ಲಿ 7 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಎರಡರಿಂದ 1 ಮತ್ತು 2ರಿಂದ 1 ಅಂತ ಡಬಲ್ ಕ್ರೋಶೆನ 7 ಸಾರಿ ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗುತ್ತೆ ಆ 4 ಚೈನ್ ಗ್ಯಾಪ್ ಒಳಗೆ. ಕ್ರೋಶೆ ಮೇಲೆ ಒಂದ್ಸಲಿ ದಾರ ತಗೊಂಡು ಆ 4 ಚೈನ್ ಗ್ಯಾಪ್ ಒಳಗಿಂದ ಒಂದ್ಸಲಿ ದಾರ ತಗೋಬೇಕು. ಆವಾಗ 3 ದಾರ ಆಗುತ್ತೆ. ಅದನ್ನು ನಾವು 2 ದಾರ ಮಾಡ್ಕೋಬೇಕು, ಮತ್ತೆ 2 ದಾರ ಮಾಡ್ಕೋಬೇಕಾಗತ್ತೆ. 7 ಚೈನ್ ಆದಮೇಲೆ 7 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೋಬೇಕಾಗತ್ತೆ. 3 ಚೈನ್ ಹಾಕ್ಕೊಂಬಿಟ್ಟು ನಾವು ಈ ಕಡೆ 4 ಚೈನ್ ಹಾಕಿದ್ವಲ್ಲ ಅಲ್ಲಿ ನಾವು ಇವಾಗ ಡಬಲ್ ಕ್ರೋಶೆ ಹಾಕ್ಕೋಬೇಕಾಗುತ್ತೆ. 3 ಚೈನ್ ಹಾಕ್ಕೊಂಡಾದಮೇಲೆ ಈ ಕಡೆ 4 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನಾವು ಡಬಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ, ಡಬಲ್ ಕ್ರೋಶೆ 1 ಡಬಲ್ ಕ್ರೋಶೆ ಆಯಿತು. ಈಗ 2 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೂ ನಾವು ಆ ಕಡೆ 7 ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದೇ ಥರ ಇಲ್ಲೂ ನಾವು 7 ಡಬಲ್ ಕ್ರೋಶೆ ಹಾಕ್ಕೋಬೇಕಾಗತ್ತೆ. ಕ್ರೋಶೆ ಮೇಲೆ ಒಂದ್ಸಲಿ ದಾರ ತಗೊಂಡು ಅಲ್ಲಿ 3 ದಾರ ಆಗುತ್ತೆ. ಆ 3 ದಾರನ ನಾವು ಮೊದಲಿಗೆ 2 ದಾರ ಮಾಡ್ಕೋಬೇಕು, ಮತ್ತೆ 2 ದಾರನ ಮಾಡ್ಕೋಬೇಕಾಗತ್ತೆ. ಇದೇ ಥರ ನಾವು 7 ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. 2ರಿಂದ 1 ಮತ್ತು 2ರಿಂದ 1 ಅಂತ ನಾವು 7 ಡಬಲ್ ಕ್ರೋಶೆ ಹಾಕ್ಕೋಬೇಕಾಗತ್ತೆ. ನೋಡಿ, 7 ಡಬಲ್ ಕ್ರೋಶೆ ಆಯಿತು. ಡಿಸೈನ್ ನೋಡಿ ಈ ಥರ ಬರುತ್ತೆ ಸ್ನೇಹಿತರೆ. ಈಗ 7 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಲಾಕ್ ಮಾಡಿದ್ವಲ್ಲ, 4 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ನಾವಿವಾಗ ಲಾಕ್ ಮಾಡ್ಕೋಬೇಕಾಗತ್ತೆ.
4 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ವಲ್ಲ, ಆ ಚೈನಿಗೆ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಆರ್ಚು ಈ ಥರ ಬರುತ್ತೆ. ಈಗ ನಾನು 3 ಚೈನ್ ಹಾಕ್ಕೊಳ್ತೇನೆ. ಮೂರು ಚೈನ್ ಹಾಕ್ಕೊಂಡ್ಬಿಟ್ಟು ಫಸ್ಟ್ 3 ಚೈನ್ ಹಾಕ್ಬಿಟ್ಟು ಫಸ್ಟ್ ಸ್ಟೆಪ್ಪಲ್ಲಿ 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು. ನೋಡಿ ಲಾಕ್ ಮಾಡ್ಕೊಂಡಾದ್ಮೇಲೆ ಡಿಸೈನು ಈ ಥರ ಬರುತ್ತೆ. ಇಲ್ಲಿ 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಮತ್ತೆ ಅಲ್ಲಿ ಮಣಿ ಇದೆಯಲ್ಲ ಅಲ್ಲಿಗೆ ನಾವು ಕುಚ್ಚು ಹಾಕಬೇಕಾಗತ್ತೆ. ಈಗ ನಾನು ಕುಚ್ಚು ಹಾಕಿ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಅಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ನಾನು ಗ್ರೀನ್ ದಾರ ತಗೊಂಡು 100 ಎಳೆ ದಾರ ತಗೊಂಡು ನಾನಿವಾಗ ಕುಚ್ಚು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟುದ್ದ ಬೇಕಷ್ಟುದ್ದ ಕುಚ್ಚು ಹಾಕ್ಕೋಬೋದು. ಇಲ್ಲಿ ನಾನು ಮಣಿ ಕೆಳಗೆ 3 ಚೈನ್ ಹಾಕಿದ್ನಲ್ವ ಅಲ್ಲಿಗೂ ನಾನಿವಾಗ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಆದಮೇಲೆ ಹೇಗೆ ಕಾಣುತ್ತೆ ನೋಡಿ ಫ್ರೆಂಡ್ಸ್, ಈ ಥರ ಕಾಣುತ್ತೆ ಡಿಸೈನ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಸ್ನೇಹಿತರೆ.